ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಏನು ಮಾಡೋದು, ಇವತ್ತು ಮಳೆ ಬೇರೆ ಬರ್ತಾ ಇದೆ. ಸ್ಪೈಸಿಯಾಗಿ ಮಿರ್ಚಿ ಮೆಣಸಿನ್ಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅದು ನಮ್ಮ ದಾವಣಗೆರೆ ಸೈಡಲ್ಲೇ. ಲೆಟ್ ಸ್ಟಾರ್ಟ್. ಮುಂಚೆನೇ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕಿ ಇಟ್ಕೊಂಡಿದ್ದೀವಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀವಿ 2 ಸ್ಪೂನು. ಅಜ್ವಾನ್ ಕಾಳನ್ನ ಸ್ವಲ್ಪ ಉಜ್ಜಿಬಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಸೋಡಾ ಪುಡಿ ಹಾಕಿ, ಒಂದು 8-10 ಕಾಳು ಜೀರಿಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಫ್ಕೋರ್ಸ್ ನೋಡ್ಬೋದು ನೀವು, ಇವಾಗ ಕ್ಲೀನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತ ಬಂದರೆ ಈ ಥರ ಫೈನಲಿ ರೆಡಿ ಆಗುತ್ತೆ ಪೇಸ್ಟು. ತುಂಬ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಕಲಿಸ್ಕೊಳ್ಳಿ. ಇದು ಬಂದುಬಿಟ್ಟು ಮಿರ್ಚಿ ಮೆಣಸಿನ್ಕಾಯಿಗೆ ಅಂತಲೇ ಬರ್ತಾವಲ್ಲ ಮೆಣಸಿನ್ಕಾಯಿ, ಇದು ಆ ಮೆಣಸಿನ್ಕಾಯಿ ತೊಗೊಂಡು ಇವತ್ತು ನಾವು ಮನೆಯಲ್ಲೇ ಮಾಡ್ತಿದ್ದೀವಿ. ಔಟ್ಸೈಡು ಒಂದೊಂದು ಟೈಮಲ್ಲಿ ಎಣ್ಣೆ ಏನೇನು ಹಾಕಿರ್ತಾರೋ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ. ಅದು ನೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಕಾದಿದೆಯೋ ಇಲ್ಲ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಹಿಟ್ಟು ಬಿಟ್ವಿ, ಇದರಲ್ಲಿ ಹಾಕಿದ್ವಿ. ಅದು ತೇಲ್ತಾ ಇದೆ, ಕಾದಿದೆ ಅಂತ. ಅದೇನಾರ ಕೆಳಗಡೆನೇ ಇದ್ದಿದ್ರೆ ಕಾದಿಲ್ಲ ಅಂತ ಗೊತ್ತಾಗ್ತಿತ್ತು. ಕಾದಿತ್ತು ಎಣ್ಣೆ ಫುಲ್ಲು. ಅದಕ್ಕೆ ನಾವು ಮೆಣಸಿನ್ಕಾಯಿನ ಹಿಟ್ಟಿಗೆ ಎದ್ಬಿಟ್ಟು ಕಾದಿರೋ ಎಣ್ಣೆ ಬೌಲಿಗೆ ಹಾಕಿದ್ದೀವಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಫ್ರೆಂಡ್ಸ್. ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡ್ರಿ, ಒಂದು 5 ನಿಮಿಷ. ಉಲ್ಟಾ ಸೀದಾ ಮಾಡ್ತಾಯಿರಿ, ಹಿಂಗೆ ಟರ್ನ್ ಮಾಡ್ತಾಯಿರಿ ಸ್ವಲ್ಪ, ಒಂದು 5 ನಿಮಿಷಕ್ಕೊಂದ್ಸರಿ. ನೋಡಿ ಫೈನಲಾಗಿ ರೆಡಿ ಆಯಿತು. ಎಷ್ಟು ಸ್ಪೈಸಿಯಾಗಿ ಬಂದಿದ್ದಾವೆ ತಾನೆ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕಿದರೆ ರೋಡ್ ಸೈಡಲ್ಲೇ ಮಾಡ್ತಾರೆ, ಇಲ್ಲ ರೆಸ್ಟೋರೆಂಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದು ನಮ್ಮ ದಾವಣಗೆರೆ ಸೈಡ್ ಫೇಮಸ್ ಮಿರ್ಚಿ ಮೆಣಸಿನ್ಕಾಯಿ, ಅದೇ ಟೇಸ್ಟೇ ಇರೋದು ಇದು. ತಪ್ಪದೆ ಇವಾಗಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳೆ ಒಳ್ಳೆ ರೆಸಿಪಿ ಜೊತೆ.